ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕಾವ್ಯಾಸ್ ವೀಕ್ಷಾ ಚಾನಲ್. ಸಮ್ಮರ್ ಸ್ಪೆಷಲ್ ಆಗಿರುವಂತಹ ಕಸ್ಟರ್ಡ್ ಜಾಮೂನ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ಸಮ್ಮರ್ಗಂತೂ ಈ ತಂಡ ಕೂಲ್ ಆಗಿರುವಂತಹ ಕಸ್ಟರ್ಡ್ ಜಾಮೂನು ತಿಂದರೆ ಹೊಟ್ಟೆಗೂ ತಣ್ಣಗಿರುತ್ತೆ, ಮನಸ್ಸು ಕೂಡ ತಣ್ಣಗಿರುತ್ತೆ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣವಾ? ಮೊದಲಿಗೆ ನಾವೀಗ ಬೇಕಾಗಿರೋ ಸಾಮಗ್ರಿಗಳನ್ನು ನೋಡೋಣ. ಹಾಲು, ಕಸ್ಟರ್ಡ್ ಪೌಡರ್, ಸಕ್ಕರೆ, ಬಾದಾಮಿ ಪೀಸ್, ಹಾಗೆಯೇ ಪಿಸ್ತಾ, ಏಲಕ್ಕಿ ಪುಡಿ, ಈಗಾಗಲೇ ಮಾಡಿಟ್ಕೊಂಡಿರುವಂತಹ ಜಾಮೂನು. ಹೇಗೆ ಮಾಡೋದು ಅಂತ ನೋಡೋಣವಾ? ಈಗ ಒಂದು ಬಾಣಲೆಗೆ ನಾವು ಅರ್ಧ ಲೀಟರ್ನಷ್ಟು ಹಾಲು ಹಾಕ್ಕೋಬೇಕು. ಅರ್ಧ ಲೀಟರ್ ಹಾಲಿಗೆ ನಾನು ಜಾಸ್ತಿ ನೀರೇನು ಹಾಕಿಲ್ಲ, ಯಾಕೆಂದರೆ ಇದು ರುಚಿ ತುಂಬ ಚೆನ್ನಾಗಿ ಬರುತ್ತೆ. ನೀರು ಹಾಕಿದ್ರೆ ತುಂಬ ಕಾಯಿಸಬೇಕಾಗುತ್ತೆ. ಹಾಗಾಗಿ ನಾನಿಲ್ಲಿ ಅರ್ಧ ಲೀಟರ್ಗೆ ಸ್ವಲ್ಪ ಮಾತ್ರ ನೀರು ಹಾಕ್ಕೊಂಡಿದ್ದೀನಿ. ಇದನ್ನು ಮೊದಲಿಗೆ ನಾನು ಒಂದು ಬಾಣಲೆಯಲ್ಲಿ ಕಾಯಕ್ಕೆ ಇಟ್ಟಿದ್ದೀನಿ. ಇದು ಕಾದ ಮೇಲೆ ನಾನು 4 ಚಮಚದಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಇಷ್ಟ ಆಗುತ್ತೋ ಹಾಗೆ ಅಂದರೆ ತುಂಬ ಜಾಸ್ತಿ ಸ್ವೀಟ್ ತಿನ್ನೋರು ಇನ್ನೂ 1-2 ಸ್ಪೂನ್ ಜಾಸ್ತಿ ಹಾಕ್ಕೋಬೋದು. ಆದರೆ ನಾವಿಲ್ಲಿ ಕಡಿಮೆನೇ ಬಳಸ್ತೀವಿ, ಮೀಡಿಯಮ್. ಈಗ ತುಂಬ ಸೀನೂ ಇಲ್ಲ, ತುಂಬ ಕಡಿಮೆನೂ ಇರಲ್ಲ. ಹಾಗೆ ಇಲ್ಲಿ ನಾನೇನು ತೊಗೊಂಡಿದ್ದೆ ಆಗಲೇ ತೋರಿಸಿದ್ನಲ್ಲ, ಈ ಹಾಲಿಗೆ ನಾನೇನು ಮಾಡ್ತಾಯಿದ್ದೀನಿ, 2 ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ನ ಗಂಟಿಲ್ಲದೆ ಇರೋ ಹಾಗೆ ಕಲಿಸ್ಕೊತಾ ಇದ್ದೀನಿ. ಗಂಟು ಬರಬಾರ್ದು. ಹಾಗಾಗಿ ಇದನ್ನು ನಿಧಾನವಾಗಿ ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಬರಬೇಕು. ಹೌದಾ? ಈ ರೀತಿಯಾಗಿ ಕಾಣಿಸ್ತದಲ್ಲ, ಈ ರೀತಿಯಾಗಿ ನೀಟಾಗಿ ಕಲಿಸ್ಕೋಬೇಕು. ಈಗಾಗಲೇ ನಾವು ಬಾಣಲಿಯಲ್ಲಿ ಹಾಲನ್ನು ಕುದಿಯೋಕೆ ಇಟ್ಟಿದ್ವಲ್ಲ, ಈಗ ನೋಡಿ ಇದು ಕುದೀತಾ ಇದೆ. ಇದಕ್ಕೆ ನಾವೀಗ ಮಾಡಿಟ್ಕೊಂಡಿರುವಂತಹ ಕಸ್ಟರ್ಡ್ ಸ್ಲರಿನ ಹಾಕಬೇಕು. ಹಾಕಿದ್ಮೇಲೆ ಇದನ್ನು ಆದಷ್ಟು ಗೂರಾಡ್ತಾನೆ ಇರಬೇಕು. ಯಾಕೆಂದರೆ ಗೂರಾಡಲಿಲ್ಲ ಅಂದರೆ ಅದು ತಳ ಹಿಡಿದ್ಬಿಡುತ್ತೆ. ಯಾಕೆಂದರೆ ಗಟ್ಟಿ ಹಾಲು ಬೇರೆ. ಹಾಗೆಯೇ ಈ ಕಸ್ಟರ್ಡ್ ಸ್ಲರಿ ಹಾಕಿದ್ಮೇಲೆ ಅದು ಇನ್ನೂ ತಿಕ್ಕಾಗ್ತಾ ಬರುತ್ತೆ. ಈ ಹಾಲನ್ನು ನಾವು ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಕಾಯಿಸಬೇಕಾಗುತ್ತೆ. ಈ ರೀತಿಯಾಗಿ ನೋಡಿ, ಈಗ ತೋರಿಸ್ತಾ ಇದ್ದೀನಲ್ಲ, ಈ ರೀತಿಯಾಗಿ ಗಟ್ಟಿ ಆಗ್ತಾ ಇದೆ ನೋಡಿ. ಈ ರೀತಿಯಾಗಿ ಕಾಯಿಸ್ಬೇಕು. ನೋಡಿ, ಈ ರೀತಿಯಾಗಿ ಗಟ್ಟಿ ಆಯ್ತಲ್ಲ, ಈ ಒಂದು ಹದ ಬಂದಮೇಲೆ ನಾವು ಸ್ಟವ್ನ ಆಫ್ ಮಾಡ್ಕೋಬೇಕು. ಇದನ್ನು ಒಂದು 5 ನಿಮಿಷ ಹೀಗೆ ಬಿಟ್ಟು ಒಂದು ಮಿಕ್ಸಿಂಗ್ ಬೌಲು ಅಥವಾ ಬೌಲಿಗೆ ನಾವೇನು ಮಾಡಬೇಕು, ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಬೇಕು. ಈ ರೀತಿ ಇರುತ್ತೆ. ಈ ರೀತಿ ಟ್ರಾನ್ಸ್ಫರ್ ಮಾಡ್ಕೊಂಡ್ಮೇಲೆ ಇದನ್ನು ನಾವು ಫ್ರಿಜ್ಜಲ್ಲಿ 1-2 ತಾಸುವರೆಗೂ ಇಡಬೇಕು. ಕೂಲ್ ಆಗಬೇಕು. ಇದು ಸೆಟ್ ಆಗುತ್ತೆ. ಹಾಗೆಯೇ ಕೂಲ್ ಕೂಡ ಆಗಬೇಕು. ಆವಾಗ ತುಂಬಾ ಚೆನ್ನಾಗಿರುತ್ತೆ. ಈಗ ಅದು ಸೆಟ್ ಆಗಕ್ಕೆ ಇಟ್ಟಿದ್ದೀವಲ್ಲ ಫ್ರಿಜ್ಜಲ್ಲಿ, ಇನ್ನೊಂದು ಕಡೆ ನಾವು ಈಗಾಗಲೇ ಮಾಡಿಟ್ಕೊಂಡಿರುವಂತಹ ಜಾಮೂನುಗಳನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ಯಾಕೆಂದರೆ ನಾವೀಗ ಆ ಒಂದು ಮಿಶ್ರಣ ಏನು ಕಸ್ಟರ್ಡು ಸ್ಲರಿ ಇದೆಲ್ಲ, ಅದಕ್ಕೆ ಇದನ್ನು ಮಿಕ್ಸ್ ಮಾಡ್ತೀವಿ. ಹಾಗಾದರೆ ಹೇಗೆ ಮಾಡ್ತೀವಿ, ಹೇಗಿರುತ್ತೆ ಅನ್ನೋದನ್ನ ನೋಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇದು ನನ್ನ 2ನೇ ವಿಡಿಯೋ. ಏನಾದರೂ ತಿದ್ದುಪಡಿ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ನನಗೆ ತಿಳಿಸಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ತಿದ್ಕೊತೀನಿ. ಈಗ ನೋಡಿ, ಈಗಾಗಲೇ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ನಲ್ಲ, ಈ ಒಂದು ಕಸ್ಟರ್ಡ್ ಮಿಲ್ಕನ್ನು ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಾವೀಗ ಏಲಕ್ಕಿ ಪುಡಿ ಹಾಗೆಯೇ ಗೋಡಂಬಿ ಪೀಸ್ ಮಾಡಿಟ್ಕೊಂಡಿದ್ದೀನಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಈಗಲೇ ಹಾಕ್ಕೊಳೋದಾದರೆ ಹಾಕ್ಕೋಬೋದು, ಆಮೇಲೂ ಕೂಡ ಹಾಕ್ಕೋಬೋದು. ಆದರೆ ಏಲಕ್ಕಿ ಪುಡಿ ಮಾತ್ರ ಈಗಲೇ ಹಾಕ್ಕೊಳ್ಳಿ. ಹಾಗೆಯೇ ಇದಕ್ಕೆ ಬೇಕಿದ್ರೆ ನಿಮ್ಗೆ ಇಷ್ಟ ಆಗೋದಾಗ್ತು ಅಂದರೆ ಗೋಡಂಬಿ ಪೀಸ್ಗಳನ್ನ ಕೂಡ ಹಾಕ್ಬೋದು. ಈಗ ಒಂದು ಸರ್ವಿಂಗ್ ಬೌಲ್ಗೆ ನಾನು ಒಂದು 4 ಪೀಸ್ನಷ್ಟು ಏನು ಮಾಡ್ತಿದ್ದೀನಿ, ಜಾಮೂನ್ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಇದನ್ನು ಹಾಕ್ತಾಯಿದ್ದೀನಿ. ಹಾಗೆಯೇ ಈಗಾಗಲೇ ನಾನು ಮಿಕ್ಸ್ ಮಾಡಿ ರೆಡಿ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ನಲ್ಲ, ಈ ಕಸ್ಟರ್ಡ್ ಮಿಲ್ಕನ್ನು ನಾನು ಅವಾಗೆ ಅದನ್ನು ತೆಗೆದು ಸರ್ವಿಂಗ್ ಬೌಲಿಗೆ ಹಾಕಿ ಈ ರೀತಿ ಹಾಕ್ತಾಯಿದ್ದೀನಿ ಜಾಮೂನ್ ಮೇಲೆ. ನೋಡಿ, ಈ ರೀತಿಯಾಗಿ ಹಾಕಬೇಕು. ಮತ್ತು ಇದ್ರ ಮೇಲೆ ಜಾಮೂನ್ ಪೀಸ್ಗಳನ್ನು ಹಾಕಿ ಇದಕ್ಕೆ ಮತ್ತೆ ನಾವು ಬಾದಾಮಿ ಏನು ಸಣ್ಣದಾಗಿ ಪೀಸ್ ಮಾಡಿಟ್ಕೊಂಡಿದ್ವಿ, ಇದನ್ನು ಇದ್ರ ಮೇಲೆ ಬಾದಾಮಿ ಮತ್ತು ಪಿಸ್ತಾ, ನಿಮ್ಗಿಷ್ಟ ಇದ್ದರೆ ಗೋಡಂಬಿ, ಈ ರೀತಿಯಾಗಿ ಹಾಕ್ಕೊಂಡು ರೆಡಿ ಮಾಡಿಕೊಂಡ್ರೆ ತುಂಬಾ ಕೂಲಾಗಿರುವಂತಹ, ಹೊಟ್ಟೆಗೆ ತಣ್ಣಗಾಗುವಂತಹ, ಮನಸ್ಸಿಗೂ ಕೂಡ ತಣ್ಣಗಾಗುವಂತಹ ಸ್ಪೆಷಲ್ ಕಸ್ಟರ್ಡ್ ಜಾಮೂನ್ ರೆಡಿಯಾಗಿದೆ.